ಅಕ್ಟೋಬರ್ 6ರಿಂದ ಪ್ರಾರಂಭ ಮಾಡುವುದೆಂದು ಎಲ್ಲ ಮಹಾಜನರು ನಿಶ್ಚಯಿಸಿದ್ದೇವೆ. ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ನಡೆಯಲಿ ಎನ್ನುವುದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ನಿನ್ನ ಅನುಗ್ರಹ, ನಿನ್ನ ಮಾರ್ಗದರ್ಶನ, ನಿನ್ನ ಸನ್ನಿಧಾನಕ್ಕೆ ಹೇಗೆ ಬೇಕು ಹಾಗೆ ಆಗುವಂತೆ ಆಗಲಿ. ಸನ್ನಿಧಾನವು ಎಲ್ಲ ಜನರನ್ನು ಒಟ್ಟುಗೂಡಿಸಲಿ. ಯಾವುದೇ ಭಿನ್ನಾಭಿಪ್ರಾಯಗಳು, ಯಾವುದೇ ಅಡೆತಡೆಗಳು, ಸಮಸ್ಯೆಗಳು ಬಾರದೆ ಸಮಸ್ತ ತುಳುನಾಡಿಗೆ, ಸಮಸ್ತ ಭಕ್ತಗಳಿಗೆ ಒಳ್ಳೆಯದನ್ನು ಮಾಡಲಿ ಅನ್ನುವ ಪ್ರಾರ್ಥನೆಯನ್ನು ಈ ಸನ್ನಿಧಾನದಲ್ಲಿ ಅರ್ಪಣೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತೇನೆ. ಅಲ್ಲಿಗೋಸ್ಕರ ನಿನ್ನ ಅನುಗ್ರಹ, ಆಶೀರ್ವಾದ, ಮನೆ ಮನಸ್ಸುಗಳಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾಡುವ ಉದ್ಯೋಗ ವ್ಯಾಪಾರಗಳಲ್ಲಿ ಅಭಿವೃದ್ಧಿಯನ್ನು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಮಕ್ಕಳ ಆರೋಗ್ಯದಲ್ಲಿ ರಕ್ಷಣೆಯನ್ನು ನೀನು ಅನುಗ್ರಹ ಮಾಡುವ ಪ್ರಾರ್ಥನೆಯನ್ನು ಸನ್ನಿಧಾನದಲ್ಲಿ ಅದರಿಂದ ಆಚೆ ಕಲ್ಯಾಣಪುರ ಹೊಳೆದೀಚೆಗೆ ಕುಂದಗನ್ನಡ ಸ್ವಲ್ಪ ಬೆಳೀತಾ ಬಂತು, ತುಳುವಿನ ಪ್ರಭಾವ ಕಮ್ಮಿ ಆಗ್ತಾ ಬಂತು. ಬಟ್ ತುಳುನಾಡು ಎಂಬ ಹೆಸರು ಯಾವತ್ತೂ ಇಲ್ಲಿಂದ ಮಾಯವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿ ಇತ್ತು. ಅದಕ್ಕೋಸ್ಕರ ಆ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟ ಎಷ್ಟೋ ಶತಮಾನಗಳ ಹಿಂದೆ ಸ್ಥಾಪಿಸಲ್ಪಟ್ಟಂಥ ಈ ದೇವಸ್ಥಾನಗಳು, ಅದರಲ್ಲಿ ಇವರಿಗೆ ಕೊಂಡು ಬಂದಂಥ ಆರೋಗ್ಯ ಪ್ರಶ್ನೆಯಲ್ಲಿ ಕೊಂಡು ಬಂದಂಥ ಇಲ್ಲಿ ತಗೊಳ್ಬೇಕರ ದೇವಸ್ಥಾನ ಇದೆ ಅಂತ ಒಂದು, ಅದರಿಂದಾಗಿ ಅದಕ್ಕೆ ನಿರ್ಲಕ್ಷಿಸಲ್ಪಟ್ಟದ್ರಿಂದ ಕೆಲವೊಂದು ಅನಾಹುತಗಳು, ತೊಂದರೆಗಳಾಗಿದೆ ಅಂತ ಅವ್ರಿಗೆ ಕಂಡು ಬಂದದ್ರಿಂದ ಎಲ್ಲೋ ಕಾಸರಗೋಡು, ಎಲ್ಲಿ ಬಸರೋರು ಇಲ್ಲಿ ಬಂದ್ಕೊಂಡು ಅದನ್ನು ಹುಡ್ಕೊಂಡು ಈಗ ಪುನಃ ಮತ್ತೊಂದು ದೇವಿ ಬಗ್ಗೆ ಹೇಳಿದರು, ಅದನ್ನು ಪುನಃ ಇನ್ನು ಹುಡ್ಕೊಂತ ಪ್ರಮೇಯ ಅವ್ರ ಪಾಲಿಗೆ ಬಂದಿದೆ, ಮಾಡುವಂಥ ಇದು ಬಂದಿದೆ. ಇದಕ್ಕೋಸ್ಕರ ಇದನ್ನು ಮಾಡೋದ್ರಿಂದ ಅವ್ರಿಗೇನು ಲಾಭ, ಅವರು ಎಲ್ಲೋ ಇದ್ದರೆ ಅವ್ರಿಗೇನು ಲಾಭ? ನಿಜವಾಗಿ ಹೇಳಬೇಕಿಲ್ಲ, ಆಸುಪಾಸಿನವರಿಗೆ ಹೆಚ್ಚು ಅದರಿಂದ ದೇವರಿಂದ ಹೆಚ್ಚು ಅವರಿಗೆ ಬಲ ಅಥವಾ ಕೃಪೆ ಇರ್ಬೋದು ಅಂತ ನಂಬಿಕೆಯಿಂದ ಬಂದಿದ್ದಾರೆ. ನಾವು ಸನಾತನ ಧರ್ಮವನ್ನು ಪಾಲಿಸೋರು, ಅದನ್ನು ಆಚರಿಸೋರು ವಿರೋಧಿಗಳೆಲ್ಲ. ಸಾಮಾನ್ಯವಾಗಿ ಹಿಂದೂಗಳಲ್ಲಿ ಅದೊಂದು ಭಾವನೆ ಇದ್ದೇ ಇದೆ. ಬಾಯಿದು ಓಪನ್ ಆಗಿ ಇಲ್ಲ ದೇವರ ಮತ್ತೆ ಅಂತ ಹೇಳ್ತಾರೆ, ಒಳಗೆ ಮಾತ್ರ ಅದು ಹೇಳಿದ್ರೆ ದೇವರ ತಪ್ಪಾಯ್ತು ಅಂತ ಹೇಳಿ ದುಡ್ಡು ಕಟ್ಟಿ ಬಂದರು ಎಷ್ಟೋ ಜನ ಇದ್ದಾರೆ. ಆಡಂಬರಕ್ಕೆ ಹೆರಿಗಿಂದ ಏನೋ ಹೇಳ್ತಾರೆ, ನಂತರ ಒಳಗೆ ನಾನು ತಪ್ಪು ಮಾಡಿದೆ ಅಂತ ಹೇಳಿ ಅಲ್ಲಿ ಕಾಣಿಕೆ ಒಪ್ಪಿಸಿ ಬರ್ತಾರೆ. ಇದು ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲೇ ಇರುವಂಥದ್ದು. ಆದ್ದರಿಂದ ಆಡಂಬರದಲ್ಲಿ ಇದೆ ಅಂತಲ್ಲ, ಒಟ್ಟಾದ ಮೇಲೆ ಇವರು ಈಗ ನಮ್ಮ ಆಳ್ವರು ಹೇಳಿದಾಗೆ ಇವರು ಇಡೀ ತುಳುನಾಡಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ. ಆದ್ದರಿಂದ ಇದಕ್ಕೆ ನಾವೆಲ್ಲರೂ ಸಹಕರಿಸೋಣ ಅಂತ ಈ ಸಂದರ್ಭ ಕರೆ ಕೊಡುತ್ತಾ, ನಮ್ಮ ಮುಖ್ಯವಾಗಿ ಇಲ್ಲಿ ಮೂಲ ಸ್ಥಾನ ಎಲ್ಲೆಲ್ಲಿಂದ ಬಂದಿದ್ದು ಮಾಡೋದಂತ ಅಂದರೆ ಇವರಿಗೊಂದು ಟ್ಯಾಕ್ಸ್ ಹಾಕೋದಂತಲ್ಲ, ಅವರು ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಜನರಲ್ಲಿ ಅದರ ಒಂದು ಅಭಿಪ್ರಾಯ ಮೂಡಿಸಿ ಹೆಚ್ಚು ಜನ ಸೇರುವಾಗೆ ನಮ್ಮ ಅಧ್ಯಕ್ಷರು ಕೂಡ, ಅಂದರೆ ದೂರಿಂದ ಎಷ್ಟೋ ಜನರು ಬರೋದಕ್ಕಿಂತ ಬರ್ತಾರೆ, ಆದರೆ ಊರವರೇ ಅದನ್ನು ನಿರ್ಲಕ್ಷಿಸಿದರೆ ಅಷ್ಟು ಒಳ್ಳೆಯದಾಗಲ್ಲ. ಊರವರ ಸಹಕಾರ ಹೆಚ್ಚು ಬೇಕಂತ ಈ ಸಂದರ್ಭ ಕೋರುತ್ತಾ, ಮತ್ತು ಎಲ್ಲರ ಸಹಕಾರವನ್ನು ಕುಂದಾಪುರ ತಾಲೂಕಿನ ಒಬ್ಬ ಸಂಚಾಲಕನಾಗಿ ಮಾತ್ರ ಬೇಡಿಕೊಳ್ಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಹರಿಪ್ರಸಾದ್ ರೈ ಅಧ್ಯಕ್ಷರಾದ ತುಳುನಾಡು ಬಂಡ್ಸ್ ಕುಡ್ಲ ಅಲ್ಲಿಂದ ಬಂದದ್ದು. ಇಲ್ಲಿ ಬಂದು ನೋಡುವಾಗ ಪ್ರಕೃತಿ ದತ್ತವಾದ ಒಂದು ತುಳುವೇಶ್ವರ ದೇವಸ್ಥಾನ ನೋಡಿ ಭಾರಿ ಖುಷಿ ಆಯಿತು. ಹಾಗೆ ನಮಗೆ ಮನಸ್ಸಾಗಿ ನಾವು ಸಂಚಾಲಕ, ನನ್ನ ಅತ್ತೆಯವರು, ಆ ಪಪ್ಪನ ತಂಗಿ, ಇವರು ಸಹ ಸಂಚಾಲಕರಾದ, ನಾನು ಅದೇ. ಹಾಗೆ ದೇವರ ಆದಷ್ಟು ಎಲ್ಲರೂ ಸಹಾಯ ಮಾಡಿ, ಧನ ಸಹಾಯ ಮಾಡಿ ಅದರದ್ದೊಂದು ಜೀರ್ಣೋದ್ಧಾರ ಆಗಬೇಕು ಅಂತ ನಮ್ಮದು ಆಸೆ. ಮರದ ನಡುವಿನಲ್ಲಿ ಶಿವಲಿಂಗ ಅದ್ಭುತ. ಇವರು ನನ್ನ ಅತ್ತೆ ಬಿಟ್ಟರು ನೋಡಿ, ಅಷ್ಟು ಭಾವುಕರಾದರು ಅವರು. ದೇವಸ್ಥಾನ ಕಡೆ ಏನನ್ಸುತ್ತೆ ನಿಮಗೆ? ತುಂಬ ಅಲ್ಲಿದೆನಾ ತುಂಬ ಖುಷಿ ಆಯಿತು. ತುಂಬ ಅಂದರೆ ಪ್ರಕೃತಿ ದತ್ತವಾದ ಒಂದು ವಿಶೇಷ. ಅದೇ ನಮ್ಮದು ಮರದ ನಡುವಿನಲ್ಲಿ ಒಂದು ಶಿವಲಿಂಗ ಎನ್ನೋದು ಅದ್ಭುತನೇ ಅಲ್ಲ, ಎಲ್ಲಿಯೂ ಇಲ್ಲ. ಅದು ತುಳುವೇಶ್ವರ ಅಂದರೆ ತುಳುವಿನವರದ್ದೇ ಅಂದರೆ ಪ್ರಪಂಚದಲ್ಲಿ ಎಲ್ಲ ತುಳುವರಿಗೆ ಒಂದು ಸಂಬಂಧಪಟ್ಟಂಥದ್ದು. ಅದಕ್ಕೆ ಎಲ್ಲರೂ ಕೂಟ ಸೇರಿ ಅದನ್ನೊಂದು ಅಭಿವೃದ್ಧಿ ಆಗಬೇಕು. ಅದನ್ನು ಅಕ್ಟೋಬರ್ 6ರಿಂದ 8 ದಿವಸ ಉಂಟು ಅಷ್ಟಮಗಳ ಪ್ರಶ್ನೆ ಇಡ್ಲಿಕ್ಕೆ ಉಂಟು. ಅದರಲ್ಲಿ ಏನೆಲ್ಲ ಮಾಡಲಿಕ್ಕೆ ಉಂಟು ಅದೆಲ್ಲ ನಮ್ಮ ಸರ್ ರಾಜೇಶ್ ಆಳ್ವರು ಹೇಳ್ತಾರೆ ಏನೆಲ್ಲ ಆಗಬೇಕಂತ. ಹಾಗೆ ಅಷ್ಟೇ. ನಿಮ್ಮ ಹೆಸರು? ನಮ್ಮದು ವಿಶಾಲ ಶೆಟ್ಟಿ. ಹೌದು.
ಬನ್ನಿ ಸರ್ ಡಾಕ್ಟ್ರೆ, ಮೆಟ್ ತೆಗೆದ್ಬೇಡ, ಬನ್ನಿ ನೀವು ಮೆಟ್ ಹಾಕೊಂಡ್ ಬನ್ನಿ. ಅಲ್ಲ ನನ್ನ ಕಾಲಲ್ಲಿ ನೀವೇ ಯಾಕೆ ವರಿ ಮಾಡುದು? ಭೂಮಿ ಸ್ಪರ್ಶ ಆಗಿದೆ ಅಂತ ಹೇಳಿ ನನಗೆ. ಅದು ಒಳ್ಳೆ, ಅದೇ ಆತ್ಮಪಂಚರ ಆಗ್ತದೆ. ಇದು ವಾಸ್ತವಿಕವಾಗಿ ಕಾಲಭೈರವಿ, ಕಾಲಭೈರವಿ ಖಡ್ಗೇಶ್ವರಿ, ಅವಳವೇಶ್ವರಿ ಅಂತ. ಆದರೆ ಇದರ ಒಟ್ಟಿಗೆಲ್ಲ ಸಾನ್ನಿಧ್ಯ ಉಂಟು. ಕಾಲಭೈರವ ಉಂಟು, ಉಮಾಮಹೇಶ್ವರ ಉಂಟು, ಎಲ್ಲ ಮಿಕ್ಸಪ್ ಮಾಡಿ ಇಲ್ಲಿಟ್ಟಿದ್ದೇವೆ. ಅದು ನನಗೆ ಏನೂ ಬೇಡ, ನಾನು ಹೀಗೇ ಇರ್ತೇನೆ ಅಂತ ಹೇಳ್ತೇನೆ ಆಯ್ತಾ. ಅದಕ್ಕೆ ಇದು ನೀವು ಅದೊಂದು ಇಟ್ಟರೆ ಎಷ್ಟು ಸಾಕು. ಕೇಪಳ ಹೂ ಅಂದರೆ ಅದು ಭಾರಿ ಪ್ರೀತಿ ದೇವರಿಗೆ, ಅದು ಶ್ರೇಷ್ಠ. ನಾವು ಬಂದರೆ ನಾವೇನು ಚಹಾ ಕುಡಿತೇವೆ, ನಾನು ಚಹಾ ಕುಡಿಯೋದು, ಅವ್ರಿಗೆ ಚಹಾ ತುಲೆ ನಿಗಲು ತಡೆಪಾರು ಅವು ಎಂಕಲ ಮಿತ್ತು ಬಂದು ದಕ್ಕೊಂಡಿಗೆತ್ತದೆ. ಒಂದು ವಾತ್ಸಲ್ಯಮಯ ಆ ಒಂದು ತಾಯಿಯ ಪ್ರೀತಿ ಬರಬೇಕು, ತಾಯಿಯ ಮಮತೆ ಬರಬೇಕು ಅಂತ ನಾವು ಆ ಶಕ್ತಿಯನ್ನು ಸ್ತ್ರೀಯಲ್ಲಿ ಆರಾಧನೆ ಮಾಡಿ ಅಷ್ಟೇ. ಹಾಗೆ ಬೆಟ್ಟ ಕಡೆ ಒಂದು ರೌಂಡ್ ಹೀಗಿದೆ.